ಸ್ನೇಹಿತರೆ, ನಾನು ನಿಮ್ಮ ಯೋಗೀಶ್ ಸಹ್ಯಾದ್ರಿ. ಸಹ್ಯಾದ್ರೀಸ್ ಇಂಗ್ಲಿಷ್ ಅಕಾಡೆಮಿ ವೆಲ್ಕಮ್ಸ್ ಯು ಆಲ್. ಬನ್ನಿ ಇಂಗ್ಲಿಷ್ ಕಲಿಯೋಣ. ಈಗ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯಲಿ ಅನ್ನುವಂಥ ಸೀರೀಸ್ನಲ್ಲಿ ನಮ್ಮ ಇವತ್ತಿನ ಟಾಪಿಕ್ಕು ಆಕ್ಸಿಲಿಯರೀಸ್. ಅದರಲ್ಲಿ ನಾನಿವಾಗ ನಿಮಗೆ ತಗೊಳ್ತಿರ್ತಕ್ಕಂಥ ಟಾಪಿಕ್ ಡೂ ಫಾರ್ಮ್ಸ್ ಅಂತೇಳಿ. ಸೊ ನನಗೆ ಹೋಪ್ ಇದೆ ನೀವೆಲ್ಲರೂ ಕೂಡ ಈಗ ಆಲ್ರೆಡಿ ಬಿ ಫಾರ್ಮ್ಸ್ಗಳನ್ನು ಕಲ್ತೀರಾ. ನಾನು ಹೇಳಿದ್ದೆ ಆಕ್ಸಿಲಿಯರೀಸಲ್ಲಿ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್ ಆ್ಯಂಡ್ ಹ್ಯಾವ್ ಫಾರ್ಮ್ಸ್ ಅಂತ ಬರುತ್ತೆ ಅಂತ. ಅದರಲ್ಲಿ ನೀವೆಲ್ಲರೂ ಕೂಡ ಬಿ ಫಾರ್ಮ್ಸನ್ನು ಕಲ್ತಿದ್ದೀರಾ. ಸೊ ನಾನು ಹೇಳಿದ್ದೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಡೂ ಫಾರ್ಮ್ಸ್ ಅಂತ ನೋಡ್ತಾ ಇದ್ದೀರಾ. ಈಗ ನಾವು ಡೂ ಫಾರ್ಮ್ಸ್ ಬಗ್ಗೆ ಕಲಿಯೋಣ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ನನ್ನ ಮೊದಲಿನಿಂದಲೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಹ್ಯಾದ್ರೀಸ್ ಇಂಗ್ಲಿಷ್ ಅಕಾಡೆಮಿ ವತಿಯಿಂದ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಆಕ್ಸಿಲಿಯರೀಸ್ ಅದರಲ್ಲಿ ಬಿ ಫಾರ್ಮ್ಸ್ ಅನ್ನು ನೋಡಾಯಿತು. ಬಿ ಫಾರ್ಮ್ಸ್ ಎಲ್ಲ ಯಾವುವು? ಆಮ್, ಈಸ್, ಆರ್, ವಾಸ್, ವೆರ್. ಅದರಲ್ಲಿ ಆಮ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಪ್ರೆಸೆಂಟ್ ಟೆನ್ಸ್, ಈಸ್ is singular used in present tense, are is plural used in present tense, was is singular and used in past tense, were is plural but used in past tense ಅನ್ನೋದು ಗೊತ್ತಾಗಿದೆ. ಈಗ ಡೂ ಫಾರ್ಮ್ಸ್ ಯಾವ್ಯಾವುದು ಹಾಗಾದರೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಡೂ, ಡಸ್ ಆ್ಯಂಡ್ ಡಿಡ್. ಈ ಮೂರು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಆಕ್ಸಿಲಿಯರೀಸಲ್ಲಿ ಡೂ ಫಾರ್ಮ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ನಾನು ಹೇಳಿದೆ ಈ ಆಕ್ಸಿಲಿಯರೀಸ್ ಇಲ್ದೇನೆ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಇಲ್ದೇನೆ ನಾವು ಸೆಂಟೆನ್ಸ್ಗಳನ್ನು ಮಾಡೋದು ವೆರಿ ವೆರಿ ಡಿಫಿಕಲ್ಟ್. 90% ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜು ಈ ಹೆಲ್ಪಿಂಗ್ ವರ್ಬ್ಸ್ ಇಲ್ದೇನೆ ಸೆಂಟೆನ್ಸ್ ಮಾಡೋದು ಆಗೋದಿಲ್ಲ. ಅದು ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಆ್ಯಕ್ಟಿವ್ ವಾಯ್ಸ್ ಆಗಿರ್ಬೋದು, ಅಥವಾ ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸೆಂಟೆನ್ಸಲ್ಲೂ ಕೂಡ ನಾವು ಹೆಲ್ಪಿಂಗ್ ವರ್ಬ್ಸ್ ಇಲ್ದೇನೆ ಸೆಂಟೆನ್ಸ್ಗಳನ್ನು ಮಾಡೋಕ್ಕಾಗಲ್ಲ. ಹಾಗೆಯೇ ಅದು ತಪ್ಪಾಗುತ್ತೆ ಸೆಂಟೆನ್ಸ್ ಆ ರೀತಿ ಪ್ರಯತ್ನ ಪಟ್ಟರೆ. ಹಾಗಾಗಿ 90% ಇಂಗ್ಲೀಷ್ ನಾಟ್ ಪಾಸಿಬಲ್ ಅಂತ. ಸೊ ಈಗ ನೋಡಿ, ಆಕ್ಸಿಲಿಯರೀಸಲ್ಲಿ ಈಗ ನೀವು ಕಲಿಯೋಕೆ ಹೋಗ್ತಿರೋದು ಡೂ ಫಾರ್ಮ್ಸ್. ತುಂಬ ಜನಕ್ಕೆ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಟೂಡೆಂಟ್ಸನ್ನು ನಾನು ನೋಡಿದ್ದೀನಿ 15 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ. ಮತ್ತು ನಮ್ಮ ಸಹ್ಯಾದ್ರೀಸ್ ಇಂಗ್ಲೀಷ್ ಅಕಾಡೆಮಿಯಲ್ಲಿ ಕಲಿತಿರುವಂಥ ನ್ಯೂ ಲರ್ನರ್ಸ್ಗಳನ್ನು ನಾನು ನೋಡಿದ್ದೀನಿ. ಅವ್ರಿಗೆ ಪಾಠ ಮಾಡೋ ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಡೂ ಅಂದರೆ ಏನು, ಡಸ್ ಅಂದರೆ ಏನು, ಡಿಡ್ ಅಂದರೆ ಏನು, ಅದನ್ನು ಎಲ್ಲಿ ಉಪಯೋಗಿಸ್ಬೇಕು, ಯಾವುದ್ರ ಜೊತೆ ಉಪಯೋಗಿಸ್ಬೇಕು, ಈ ಥರದ್ದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ. ಈ ಟಾಪಿಕ್ಕಲ್ಲಿ ಈ ವಿಡಿಯೋಲ್ಲಿ ನಿಮಗೆ ಖಂಡಿತ ಅದೆಲ್ಲವೂ ಸಾಲ್ವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಮೊದಲಿಗೆ ನೋಡೋಣ. ಡೂ ಫಾರ್ಮ್ಸ್ ಆರ್ ಡೂ, ಡಸ್ ಆ್ಯಂಡ್ ಡಿಡ್. ಡೂ ಅನ್ನೋದು ಪ್ಲೂರಲ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. DO ಡೂ ಈಸ್ ಪ್ಲೂರಲ್. ಅಂದರೆ ನಾವು ಯಾವುದೇ ಒಂದು ಪ್ಲೂರಲ್ ಬಗ್ಗೆ ಅಂದರೆ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಮೈ ಫ್ರೆಂಡ್ಸ್, ಮೈ ಸ್ಕೂಲ್ಸ್, ಅಥವಾ ಟೀಚರ್ಸ್, ಓಕೆ, ಫ್ಯಾಮಿಲಿ ಮೆಂಬರ್ಸ್, ಅಥವಾ ಯಾವುದೇ ಒಂದು ಡೆಸ್ಕ್ಸ್, ಚೇರ್ಸ್, ಮೆಮೆಂಟೋಸ್, ಈ ಥರ ಯಾವುದೇ ಪ್ಲೂರಲ್ಗೆ, ಬರ್ಡ್ಸ್, ಟ್ರೀಸ್, ಲೇಕ್ಸ್, ಈ ಥರ ಪ್ಲೂರಲ್ಲಿಗೆ ಮಾತ್ರ ನಾವು ಡೂನ ಯೂಸ್ ಮಾಡಬೇಕು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಒಂದು ಕಂಡೀಷನ್ ಇದೆ. ಆದರೆ ಏನು ಕಂಡೀಷನ್ ಆಗೋದ್ರೆ ಸರ್ ಅಂತ ಹೇಳಿದ್ರೆ, ಡೂ ಅನ್ನೋದು ಪ್ಲೂರಲ್ ಆದರೂ ಕೂಡ, ಐ ಅನ್ನೋದು ಸಿಂಗ್ಯುಲರ್ ಆದರೂ ಕೂಡ ದೇರ್ ಆರ್ ಸೆಪರೇಟ್ ರೂಲ್ಸ್ ಫಾರ್ ಐ ಆ್ಯಂಡ್ ಯು ಅಂತ ನಾನು ಹೇಳಿದ್ದೆ. ಎಲ್ಲ ವಿಡಿಯೋಗಳನ್ನು ನಾನು ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಸಂದರ್ಭ ನಾನು ಹೇಳಿದ್ದೀನಿ. ಸೊ ಐ ಅನ್ನೋದು ಸಿಂಗ್ಯುಲರ್ ಆದರೂ ಕೂಡ ಡೂ ಜೊತೆ ಯೂಸ್ ಮಾಡ್ಬೋದು. ಐ ಡೋಂಟ್ ಲೈಕ್ ಕಾಫಿ, ಐ ಡೋಂಟ್ ವಾಂಟ್ ಟು ಗೋ ಟು ಮಾರ್ಕೆಟ್, ಅಥವಾ ಏನೇ ಒಂದು ಒಟ್ಟು ಐ ಅಂತ ನೀವು ಡೂ ಜೊತೆಗೆ ಯೂಸ್ ಮಾಡ್ಬೋದು. ಈ ಒಂದು ಐ ಈಸ್ ಸಿಂಗ್ಯುಲರ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಐ ಮತ್ತು ಯು ಇವೆರಡು ವರ್ಡ್ಸ್ಗಳಿಗೆ ಸೆಪರೇಟ್ ರೂಲ್ಸ್ ಇದೆ. ಇವೆರಡು ಸಬ್ಜೆಕ್ಟ್ಗಳಿಗೆ ಸೆಪರೇಟ್ ರೂಲ್ಸ್ ಇದೆ ಇಂಗ್ಲೀಷಲ್ಲಿ. ಹಾಗಾಗಿ ಇನ್ನು ಮಿಕ್ಕಿದೆಲ್ಲವೂ ಕೂಡ ನೀವು ಪ್ಲೂರಲ್ಲಿ ಮಾತ್ರ ಯೂಸ್ ಮಾಡ್ತೀರಾ. ಆ್ಯಂಡ್ ಸೆಕೆಂಡ್ ಒನ್ ನೋಡಿ ಸ್ನೇಹಿತರೆ, ಡಸ್. ಡಸ್ ಅಂದರೆ ಸಿಂಗ್ಯುಲರ್. ಅಂದರೆ ನೀವು ಸಿಂಗ್ಯುಲರ್, ಯಾವುದೇ ಒಂದು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ, ಒಂದು ಪ್ರಾಣಿ, ಒಂದು ಪಕ್ಷಿ, ಒಂದು ವಸ್ತು, ಅದ್ರ ಬಗ್ಗೆ ಮಾತಾಡುವಾಗ ಮಾತ್ರ ನೀವು ಈ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಡೂ ಫಾರ್ಮ್ನ ಯೂಸ್ ಮಾಡಬೇಕು. ಸೊ ಇದು ಸಿಂಗ್ಯುಲರ್ ಡಸ್. ನಾನು ಹೇಳಿದೆ ಡೂ ಈಸ್ ಪ್ಲೂರಲ್, ಹಾಗಾದರೆ ಡಸ್ ಈಸ್ ಸಿಂಗ್ಯುಲರ್. ಆದರೆ ಇಲ್ಲೊಂದು ಕಂಡೀಷನ್ ಇದೆ, ಎಕ್ಸೆಪ್ಟ್ ಐ ಆ್ಯಂಡ್ ಯು. ಈ ಒಂದು ಐ ಅನ್ನೋದು ಸಿಂಗ್ಯುಲರ್ ಆದರೂ ಕೂಡ ಅದು ಡಸ್ ಜೊತೆ ನೀವು ಯೂಸ್ ಮಾಡೋಕ್ಕೆ ಬರಲ್ಲ. ಐ ಡಸ್ ನಾಟ್ ಲೈಕ್ ಕಾಫಿ ಅಂತ ಹೇಳಬಾರ್ದು. ಯಾಕೆ? ಅದಕ್ಕೆ ನಾನು ಹೇಳಿದ್ದು ಡೂ ಪ್ಲೂರಲ್ ಆದರೂ ಕೂಡ ಐ ಜೊತೆ ಡೂ ಬರುತ್ತೆ. ಅಂದರೆ ಐನ ಡೂ ಜೊತೆ ಯೂಸ್ ಮಾಡಬೇಕು. ನನ್ನ ಬಗ್ಗೆ ನಾವು ಮಾತಾಡ್ಕೊಳ್ಳುವಾಗ, ನಾನು ಅಂತ ಹೇಳುವಾಗ ಐ ಡೋಂಟ್ ಲೈಕ್ ಟು ಸಿಟ್, ಐ ಡೋಂಟ್ ಲೈಕ್ ಟು ಸ್ಲೀಪ್, ಈ ರೀತಿ ಐ ಡೂ ಜೊತೆ ಯೂಸ್ ಮಾಡಬೇಕು. ಅದು ಸಿಂಗ್ಯುಲರ್ ಆದರೂ ಕೂಡ ಡೂ ಜೊತೆ ಬರುತ್ತೆ. ಆದರೆ ಐ ಸಿಂಗ್ಯುಲರ್ ಆದರೂ, ಡಸ್ಸು ಕೂಡ ಸಿಂಗ್ಯುಲರ್ ಆದರೂ ಐ ಜೊತೆ ನೀವು ಡಸ್ನ ಹಾಕಿ ಸೆಂಟೆನ್ಸ್ ಮಾಡಬಾರ್ದು, ಬರಿಬಾರ್ದು. ಐ ಡಸ್ ನಾಟ್ ವಾಂಟ್ ಅಂತ ಹೇಳಬಾರ್ದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದು ಸಿಂಗ್ಯುಲರ್. ಮೈ ಫ್ರೆಂಡ್ ಡಸ್ ನಾಟ್ ವಾಂಟ್ ಟು ಮೀಟ್ ಮೀ.
ಶಂಕರ್ ಡಸ್ ನಾಟ್ ಕಮ್ ಟು ಮೈ ಹೌಸ್ ಟುಡೇ. ಸೊ ಈ ಥರ ಶಂಕರ್ ಈಸ್ ಓನ್ಲಿ ಒನ್ ಪರ್ಸನ್, ಡಸ್ ನಾಟ್ ವಾಂಟ್ ಟು ಕಮ್ ಟು ಮೈ ಹೌಸ್, ಡಸ್ ನಾಟ್ ಲೈಕ್ ಟು ಡ್ರಿಂಕ್ ಕಾಫಿ. ಹೀ ಡಸ್ ನಾಟ್ ಕಾಲ್ ಮೀ, ಶಿ ಡಸಂಟ್ ಲುಕ್ ಬ್ಯೂಟಿಫುಲ್, ಹೀ ಡಸಂಟ್ ಲುಕ್ ಹ್ಯಾಂಡ್ಸಮ್. ಸೊ ಹೀ ಡಸಂಟ್, ಹೀ ಅಂದರೆ ಓನ್ಲಿ ಒನ್ ಪರ್ಸನ್, ಶಿ ಅಂದರೆ ಒನ್ ಪರ್ಸನ್. ಓಕೆನಾ? ಹಾಗಾಗಿ ಈ ರೀತಿ ಸಿಂಗ್ಯುಲರಿಗೆ ಮಾತ್ರ ಯೂಸ್ ಮಾಡಬೇಕು. ಆದರೆ ದೇರ್ ಆರ್ ಸೆಪರೇಟ್ ರೂಲ್ಸ್ ಫಾರ್ ಐ ಆ್ಯಂಡ್ ಯು, ಅದಕ್ಕೆ ಎಕ್ಸೆಪ್ಟ್ ಐ ಆ್ಯಂಡ್ ಯು ಅಂತ ಬರ್ದಿದ್ದೀನಿ. ಆ್ಯಂಡ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಡೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ, ಡಸ್ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಅಂದರೆ ಅರ್ಥ, ಯಾರಾದರೂ ಡೂ ಮತ್ತು ಡಸ್ನ ಹಾಕಿ ನಿಮಗೆ ಸೆಂಟೆನ್ಸ್ ಮಾತಾಡಿದ್ದಾರೆ ನಿಮ್ಮ ಎದುರಿಗೆ, ಅಥವಾ ನಿಮ್ಗೆ ಹೇಳಿದ್ದಾರೆ ಅಥವಾ ಬರೆದಿದ್ದಾರೆ ಅಂದರೆ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಇದು ಪ್ರೆಸೆಂಟ್ ಟೆನ್ಸ್, ಆ್ಯಕ್ಷನ್ ಈಸ್ ನಾಟ್ ಓವರ್, ಈಗ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ. ಅಂದರೆ ಐ ಡೋಂಟ್ ಈಟ್ ಎನಿಥಿಂಗ್ ಅಂತ ಹೇಳಿದ್ರೆ, ಇವಾಗ ನನಗೇನು ತಿನ್ನೋಕ್ಕೆ ಇಷ್ಟ ಇಲ್ಲ, ನಾನು ತಿನ್ನೋಲ್ಲ, ಐ ಡೋಂಟ್ ಈಟ್ ಎನಿಥಿಂಗ್, ನಾನೇನು ತಿನ್ನೋದಿಲ್ಲ ಅಂತ, ಇವಾಗ ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಆ್ಯಂಡ್ ಥರ್ಡ್ ಒನ್, ದ ಲಾಸ್ಟ್ ಒನ್ ಇನ್ ದ ಡೂ ಫಾರ್ಮ್ಸ್ ಅಂತ ಹೇಳಿದ್ರೆ ಅದು DID, ಡಿಡ್. ತುಂಬ ಜನಕ್ಕೆ ಇದು ಕೂಡ ಕನ್ಫ್ಯೂಸಿಂಗ್ ಒನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಡಿಡ್ಡನ್ನು ಯಾವುದ್ರ ಜೊತೆ ಯೂಸ್ ಮಾಡಬೇಕು ಸರ್? ಈಗ ಡೂ ಅನ್ನೋದು ಗೊತ್ತಾಯಿತು, ಪ್ಲೂರಲ್ ಜೊತೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀರಾ, ಡಸ್ನ ಸಿಂಗ್ಯುಲರ್ ಜೊತೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀರಾ, ಅದಕ್ಕಿರುವಂಥ ಕಂಡೀಷನ್ಸು ನೀವು ಹೇಳಿದ್ದೀರಾ. ಆದರೆ ಈ ಡಿಡ್ಡನ್ನು ಯಾವುದ್ರ ಜೊತೆ ಯೂಸ್ ಮಾಡಬೇಕು? ಇಲ್ಲಿ ನಿಮಗೆ ಸ್ನೇಹಿತರೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಡಿಡ್ ಕ್ಯಾನ್ ಬಿ ಯೂಸ್ಡ್ ಈವನ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ಆಲ್ಸೋ ಫಾರ್ ಪ್ಲೂರಲ್. ಇದು ಸಿಂಗ್ಯುಲರ್ ಜೊತೆಗೂ ನೀವು ಯೂಸ್ ಮಾಡ್ಬೋದು, ಪ್ಲೂರಲ್ ಸಬ್ಜೆಕ್ಟ್ ಜೊತೆಗೂ ನೀವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆದರೆ ಇಟ್ ಈಸ್ ಯೂಸ್ಡ್ ಓನ್ಲಿ ಇನ್ ಪಾಸ್ಟ್ ಟೆನ್ಸ್. ಅಂದರೆ ಈ ಆ್ಯಕ್ಷನ್ ಆಲ್ರೆಡಿ ನೀವು ಹೇಳಿರೋವಂಥದ್ದು ಆಲ್ರೆಡಿ ಆಗೋಗಿರಬೇಕು, ಅಥವಾ ನೀವು ಮಾತಾಡೋವಂಥದ್ದು ಅದು ಆಲ್ರೆಡಿ ಮುಗಿದೋಗಿರಬೇಕು ಅಂಥದ್ರ ಬಗ್ಗೆ. ಅಥವಾ ಯಾರಾದರೂ ಬೇರೆಯವರು ಡಿಡ್ಡನ್ನ ಹಾಕಿ ಸೆಂಟೆನ್ಸ್ ಮಾಡಿದ್ದಾರೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು, ಎಸ್ ಇದು ಆ್ಯಕ್ಷನ್ ಆಲ್ರೆಡಿ ಮುಗಿದೋಗಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ನೆನ್ನೆ ಆಗಿರ್ಬೋದು, ಅಥವಾ ಮಾತಾಡೋಕ್ಕಿಂತ ಮುಂಚೆ ಆಲ್ರೆಡಿ ಆಗಿ ಹೋಗಿರ್ಬೋದು, ಅಥವಾ 1 ವೀಕ್, 1 ಮಂತ್, 1 ಇಯರ್ ಆಗೋ ಆಗೋಗಿರ್ಬೋದು. ಸೊ ಹಾಗಾಗಿ ಡಿಡ್ಡನ್ನು ನೀವು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಪಾಸ್ಟ್ ಟೆನ್ಸಲ್ಲಿ ನೀವು ಯೂಸ್ ಮಾಡಬೇಕು. ಜೊತೆಗೆ ಎರಡಕ್ಕೂ ಬರುತ್ತೆ, ಇದು ಬೋತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸೊ ಇಷ್ಟು ಇದು ಡೂ ಫಾರ್ಮ್ಸ್ ಅಂತ. ಸೊ ನನಗೆ ಅನಿಸುತ್ತೆ ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಡೂ ಫಾರ್ಮ್ಸ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ. ಹಾಗೆಯೇ ನೀವು ಬಿ ಫಾರ್ಮ್ಸನ್ನು ನೋಡಿದ್ದೀರಾ, ಈಗ ಡೂ ಫಾರ್ಮ್ಸ್ ಕೂಡ ಆಗಿದೆ. ಹಾಗೆಯೇ ಇನ್ನೊಂದು ಆಕ್ಸಿಲರೀಸಲ್ಲಿ ದ ಲಾಸ್ಟ್ ಥರ್ಡ್ ಒನ್ ಇದೆ, ಅದು ಹ್ಯಾವ್ ಫಾರ್ಮ್ಸ್, ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿದೆ, ಅದನ್ನು ನೋಡಿ ಅಂತ ಹೇಳ್ತಾ, ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಸಿಗುತ್ತೆ ಅಂತ ಹೇಳಿದ್ದೀನಿ. ಇಷ್ಟ ಇದ್ದವರು ಎಲ್ಲಿಂದನಾದರೂ ಕೂಡ ನೀವು ಜಾಯಿನ್ ಆಗ್ಬೋದು. ಫೋನ್ ನಂಬರ್ನ ಅಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರ್ತೀವಿ, ನೋಡ್ಕೊಂಡು ಫೋನ್ ಮಾಡ್ಬೋದು. ಓಕೆ, ಸೊ ಇದು ಸಹ್ಯಾದ್ರೀಸ್ ಇಂಗ್ಲೀಷ್ ಅಕಾಡೆಮಿ ವತಿಯಿಂದ ನಿಮ್ಗೆ ಯಾವುದೇ ಒಂದು ಟಾಪಿಕ್ ಡಿಫಿಕಲ್ಟ್ ಅನ್ಸಿದ್ರೆ, ಅಥವಾ ಯಾವುದೋ ಕಷ್ಟ ಅನ್ಸಿದ್ರೆ, ಅಥವಾ ಇಂಥ ಪರ್ಟಿಕ್ಯುಲರ್ ಟಾಪಿಕ್ ಬೇಕು ನಿಮಗೆ ಎಕ್ಸಾಮ್ ಪರ್ಪಸ್ಗಾಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ಗೆ ಸ್ಟಡೀಸ್ ಪರ್ಪಸ್ ಆಗಿರ್ಬೋದು, ಅಥವಾ ಹೊಸ್ದಾಗಿ ಕಲಿಯೋರಿಗೆ ಒಂದು ಈ ಟಾಪಿಕ್ ಬೇಕು, ಈ ಟಾಪಿಕ್ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಕನ್ಫ್ಯೂಷನ್ ಆಗ್ತಿದೆ ಅಂತಿದ್ರೆ, ಯಾವುದೇ ಒಂದು ಟಾಪಿಕ್ ಇದ್ರೂ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತೋ ಅದೆಲ್ಲದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತ ನಿಮಗೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ನೀವು ಯಾರು ಕೂಡ ಇನ್ನು ಮುಂದೆ ವರಿ ಮಾಡೋ ಹಾಗಿಲ್ಲ. ನನ್ನ ಜೊತೆ ಬನ್ನಿ, ಇಂಗ್ಲೀಷ್ ಭಾಷಾ ಪ್ರೌಢಿಮೆ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ.